ಯಾವ ರೀತಿಯಲ್ಲಿ ಬಂದು ಯಾವ ಶೇಪ್ ಬಂದಿದೆ ಅಂತ. ಇನ್ನು ನಮ್ಮ ಮುಂದಿನ ಗುರಿ ಬಂದು ಚೌಡಯ್ಯ ಹಾಲ್ನಲ್ಲಿದೆ. ಎಲ್ಲ ಮಕ್ಕಳುಗಳಿಗೂ ಗ್ರೂಪ್ ಸಾಂಗ್ನ ನಮ್ಮ ಗುರುಗಳು ತಯಾರಿ ಮಾಡ್ತಾರೆ. ನಮ್ಮನ್ನ ತೇಜಸ್ವಿನಿ ಇರ್ಬೋದು, ರಮೇಶ್ ಇರ್ಬೋದು, ಶ್ವೇತಾ ಮೇಡಮ್ ಇರ್ಬೋದು. ಅವತ್ತು ಕೂಡ ನಾನು ಎಲ್ಲರೂ ಪೇರೆಂಟ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರು ಎಲ್ಲರೂ ಕರ್ಕೊಂಡು ಬರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಡಿಸೆಂಬರ್ 14 ನಮ್ಮ ವಾರ್ಷಿಕೋತ್ಸವ ಅಂತ ನಾವು ತಿಳ್ಕೊಳ್ಬೇಕು. ಇವತ್ತು ನಮ್ಮೆಲ್ಲ ಮಕ್ಕಳುಗಳು ನಮ್ಮ ನಿರೀಕ್ಷೆಗಿಂತ ಚೆನ್ನಾಗಿ ಹಾಡಿದ್ದಾರೆ. ಅದರ ತಯಾರಿಯನ್ನ 3 ಜನ ಟೀಚರ್ಸ್ ಮಾಡಿದ್ದಾರೆ. ಅವರಿಗೆ ಒಂದು ಎಲ್ಲರೂ ಚಪ್ಪಾಳೆ ಕೊಡೋಣ. ಶ್ವೇತಾ ಮೇಡಮ್, ತೇಜಸ್ವಿನಿ, ರಮೇಶ್ ನಿಜಕ್ಕೂ ಚೆನ್ನಾಗಿ ತಯಾರಿ ಮಾಡಿದ್ದಾರೆ. ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿಲ್ಲ, ಹಾಡೋದೇ ದೊಡ್ಡ ವಿಷಯ. ಆದ್ರೆ ಅದಕ್ಕೆ ಸಹಕಾರವಾಗಿ ಬಂದಂತ ಎಲ್ಲ ಪೇರೆಂಟ್ಸ್ಗಳಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹಾಗೆ ನಮ್ಮ ಕಲಾ ಸೌರಭದಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಈ ರೀತಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಹಾಗೆ ವಿ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನೋದ್ರಲ್ಲಿ ನಾವು ಎಲ್ಲರನ್ನು ಈ ರೀತಿಯ ತಯಾರಿ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಒಂದು ಲೆವೆಲ್ಗೆ ಬಂದ ಮೇಲೆ ಅವರು ತಮ್ಮ ಶಾಲೆಯನ್ನ ಮಾಡ್ತಾರೆ. ಹಾಗೆ 13 ನನ್ನ ಸ್ಟೂಡೆಂಟ್ಸ್ಗಳು 13 ಬ್ರಾಂಚಸ್ನ ಇಡೀ ಬೆಂಗಳೂರಲ್ಲಿ ಮಾಡಿದ್ದಾರೆ. ಬೆಳಗ್ಗೆನೆ ಹೇಳಿದೆ. ಅದರ ಜೊತೆಗೆ ನಮ್ಮ ಕಲಾ ಸೌರಭ ಇಂಟರ್ನ್ಯಾಷನಲ್ಗೆ ಸಪೋರ್ಟ್ ಮಾಡುವಂತಹ ಹಲವು ಹಿರಿಯರು ನಮ್ಮ ಮಧ್ಯೆ ಇದ್ದಾರೆ. ಬೆಳಗ್ಗೆ ನೋಡಿದ್ರೆ ಇವರ ಡಾಕ್ಟರ್ ರಾಜೇಶ್ ನಾಯಕ್ ಅಂತ ಅಸೆಸ್ಮೆಂಟ್ ಅಂತ ಏನ್ ಮಾಡ್ತಾರೆ, ಅದರ ಅಸೆಸ್ಮೆಂಟ್ ಪಾರ್ಟ್ನರ್ ರಾಷ್ಟ್ರೀಯ ಅಕಾಡೆಮಿ ಇದೆ. ಅವರು ಬೇಸಿಕಲಿ ಮ್ಯಾಥ್ಸ್ ಟೀಚರ್, ಹ್ಯೂಮನ್ ಸೈಕಾಲಜಿಯಲ್ಲಿ ಡಾಕ್ಟರೇಟ್ ಮಾಡಿದ್ದಾರೆ. ಯಾರಿಗೆ ಮ್ಯಾಥಮೆಟಿಕ್ಸ್ ಬರಲ್ವೋ ಅವ್ರ ಕಟ್ಟ ಬಿಟ್ಬಿಡಿ, ಒಳ್ಳೆ ಮಾರ್ಕ್ಸ್ ತೆಗಿತಾ ಅವ್ರು ಮಾಡ್ತಾರೆ. ಎರಡನೇದಾಗಿ ಆವಿಷ್ ಜಿಯಾ ಅಂತ ನಮ್ಮ ಇನ್ನೊಬ್ಬ ಒನ್ ಆಫ್ ದ ಡೈರೆಕ್ಟರ್ಸ್ ಅಜಿತ್ ಕುಮಾರ್ ಅಂತ, ಅವರು ಹೆಲ್ತ್ ಡ್ರಿಂಕ್ ನಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ನಾವು ಹೋಗ್ತಾ ನಮಗೆ ಜೆನ್ಸಿಂಗ್ ಕಾಫಿ ಅಂತ ಸಿಗತ್ತೆ. ಅದನ್ನು ನೀವು ಸವಿಬೇಕು. ಅದಕ್ಕೆ ಬೇಕಾದ್ರೆ ನೀವು ಮಾರಾಟಕ್ಕೂ ಸಿಗತ್ತೆ. ಅಲ್ಲಿ ಕಾಫಿ ಪುಡಿ ಇರ್ತದೆ. ಅದು ಕಾಫಿ ಕುಡಿಯೋದ್ರಿಂದ ಏನೇನು ಹಾನಿಗಳಾಗುತ್ತೋ ಅದು ಯಾವುದು ಅದರಲ್ಲಿ ಇರಲ್ಲ. ಇಟ್ ಈಸ್ ಇನ್ಕ್ಲೂಡೆಡ್ ಮಿಲ್ಕ್ ಅಂಡ್ ಶುಗರ್. ನೀವು ಅದನ್ನು ಸುಮ್ಮನೆ ಪ್ಯಾಕೆಟ್ ತಗೊಂಡೋಗಿ ಬಿಸಿನೀರು ಕುದಿಸ್ಬಿಟ್ಟು ಅದು ಹಾಕೊಂಡು ಕುಡಿಬಹುದು. ಆ ತರದ ಒಂದು ಇದೆ. ಇಲ್ಲಿ ನಾವು ಸೇವಿಸಬಹುದು. ಕಾಫಿ ಪುಡಿ ಬೇಕಂದ್ರೆ ಕೊಂಡ್ಕೊಳ್ಬಹುದು, ಅಲ್ಲಿ ಮಾರಾಟಕ್ಕಿದೆ. ಸೊ ಈ ರೀತಿ ನಮ್ಮ ಈ ಒಂದು ಕಲಾ ಸೌರಭ ದ್ರೋಣಾರ್ಜುನ ಲೀಗ್ನ ಬಹಳ ಹೈ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. 2030 ತನಕ ನೀವು ನಮ್ಮ ಜೊತೆ ಇದ್ರೆ ಕಂಠೀರವ ಸ್ಟೇಡಿಯಂ ಅಲ್ಲಿ ನಾವು ಹಾಡಿಸ್ಬೇಕು ಇವರೆಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆ ಲೆವೆಲ್ಗೆ ಎಲ್ಲ ಮಕ್ಕಳು ಬರಬೇಕು. ಅದಕ್ಕೆ ನಮ್ಮೆಲ್ಲ ಟೀಚರ್ಸ್ಗಳು ಪ್ರಯತ್ನ ಮಾಡ್ತಾರೆ. ಈ ತರ ನಮ್ಮ ಒಂದು ಸಂಘಟನೆ, ನಮ್ಮ ಒಂದು ಶಾಲಾ ತರಬೇತಿ ನಡೀತಾ ಇದೆ. ಸೊ ಈ ಎಲ್ಲ ಟೀಚರ್ಸ್ಗಳಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇದಾದ್ಮೇಲೆ ಇವತ್ತಿನ ಅಸೆಸ್ಮೆಂಟ್ ಅಂತ ಯಾರು ಮಾಡಕ್ಕೆ ಬಂದಿದ್ದಾರೆ ಅವರ ಪರಿಚಯನ ಮಾಡ್ತೀನಿ. ಮೊದಲನೇದಾಗಿ ಶ್ರೀಮತಿ ಶ್ರುತಿ ಮಯೂರ್, ಅವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದಾರೆ. ಅವರು ಒಂದು ಶಾಲೆ ನಡೆಸ್ತಿದ್ದಾರೆ, ರಾಗ ಸಂಗಮ ಅಂತ ಹೇಳಿ. ಅವರಿಗೆ ಕೂಡ ಧನ್ಯವಾದಗಳು. ಅದಾದ ನಂತರ ಶ್ರೀಮತಿ ಪುಷ್ಪಲತಾ, ಅವರು ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿನಿ, ಸಾಕಷ್ಟು ಕಲ್ತಿದ್ದಾರೆ, ಒಳ್ಳೆ ಕಂಠ ಇರುವಂತವರು. ಅವರಿಗೆ ಕೂಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿಂದ ಶ್ರೀಮತಿ ವಿದುಷಿ ಶ್ರೀಮತಿ, ಅವರು ಸ್ವರಾನುರಾಗ ಅಂತ ಹೇಳಿ ಒಂದು ಶಾಲೆ ನಡೆಸ್ತಿದ್ದಾರೆ. ಅವರು ಟ್ರೈನರ್ ಅಂಡ್ ಎ ಪರ್ಫಾರ್ಮರ್. ಅದಾದ್ಮೇಲೆ ವಿದುಷಿ ಸ್ವರ್ಣಲತಾ ಸತೀಶ್, ಇವರು ಕೂಡ ಸಾಕಷ್ಟು ಕಲ್ತಿದ್ದಾರೆ, ಚೆನ್ನಾಗಿ ಹಾಡ್ತಾರೆ. ಇವರಿಗೆ ಕೂಡ ಈ 4 ಅಸೆಸ್ಮೆಂಟ್ ಯಾರೋ ಪ್ಯಾನಲಿಸ್ಟ್ಗಳಿಗೆ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ನಮ್ಮ ಕಲಾ ಸೌರಭದ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ, ತೇಜಸ್ವಿನಿ ಅಲ್ಲ ಪಲ್ಲವಿ ಅವ್ರ ಹತ್ರ ಇರುತ್ತೆ. ಎಲ್ಲ ಅಸೆಸ್ಮೆಂಟ್ ಪ್ಯಾನಲಿಸ್ಟ್ಗಳಿಗೆ ಶ್ರುತಿ ಮಯೂರ್,
ಅವರಿಗೆ ಧನ್ಯವಾದಗಳು. ಪುಷ್ಪಲತಾ